Hello everyone, welcome back to Success Coaching Academy YouTube ಚಾನಲ್. ಸೊ PGCT MBA MCA ಸಂಬಂಧಪಟ್ಟಂತೆ ಪ್ರತಿದಿನ ಎರಡು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಎರಡು ಕ್ವಶನ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಅಪ್ರೋಚ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಆಪ್ಟಿಟ್ಯೂಡ್ ಪ್ರಾಬ್ಲಮ್ಸ್ ಇರಲಿ, ನೀವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಕ್ವಶನ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಅಪ್ರೋಚ್ ನ ಚೇಂಜ್ ಮಾಡ್ಬೋದು. ಅಪ್ರೋಚ್ ಚೇಂಜ್ ಮಾಡೋದ್ರಿಂದ ನಮ್ಗೆ ಸೊಲ್ಯೂಷನ್ ಈಸಿ ಆಗಿ ಸಿಗತ್ತೆ ಅಂತ ಹೇಳ್ತಾ ಮೊದಲನೇ ಕ್ವಶನ್ ನ ಡಿಸ್ಕಸ್ ಮಾಡೋಣ ಬನ್ನಿ. The ratio between the number of passengers traveling first and second class between two railway stations is 1:50 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎರಡ್ ಸ್ಟೇಷನ್ ಮಧ್ಯೆ ಎಷ್ಟು ಜನ ಪ್ಯಾಸೆಂಜರ್ಸ್ ಓಡಾಡ್ತಾರೆ ಅನ್ನೋ ರೇಷಿಯೋ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ಸ್ ರೇಷಿಯೋ ಏನಿದೆ, ಫಸ್ಟ್ ಕ್ಲಾಸ್ ಟು ಸೆಕೆಂಡ್ ಕ್ಲಾಸ್ ಟೂ ಕ್ಲಾಸಸ್ ಇದೆ ಟ್ರೈನ್ ಅಲ್ಲಿ. ದಟ್ ಇಸ್ 1:50 ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದರಲ್ಲಿ ಒಬ್ಬ ಟ್ರಾವೆಲ್ ಮಾಡಿದ್ರೆ ಇದರಲ್ಲಿ 50 ಮೆಂಬರ್ಸ್ ಟ್ರಾವೆಲ್ ಮಾಡ್ತಾರೆ. ನಾಟ್ ಎಕ್ಸಾಕ್ಟ್ಲಿ 1:50 ಅಂತ ಹೇಳಲಿಕ್ಕೆ ಆಗಲ್ಲ. ಇವ್ರು 10 ಆದ್ರೆ ಇವ್ರು 500, ಎಷ್ಟ್ ಬೇಕಾದ್ರೂ ಇರ್ಬೋದು. ರೇಷಿಯೋ ಪ್ರಕಾರ ಇವ್ರೊಬ್ರಿದ್ರೆ ಇವ್ರು 50 ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿವರೆಗೂ ಡೇಟಾ ಆಗಿದೆ. ವೆರ್ ಆಸ್ ದ ರೇಷಿಯೋ ಆಫ್ ಒನ್ ಫಸ್ಟ್ ಅಂಡ್ ಸೆಕೆಂಡ್ ಕ್ಲಾಸ್ ಫೇರ್ಸ್ ಬಿಟ್ವೀನ್ ಟೂ ಸ್ಟೇಷನ್ಸ್ ಅಂತ ಹೇಳಿದಾನೆ. ಫೇರ್ಸ್ ಅಂತ ಹೇಳಿದ್ರೆ ಟಿಕೆಟ್ ಪ್ರೈಸ್. ಎರಡು ಸ್ಟೇಷನ್ ಮಧ್ಯ ಟಿಕೆಟ್ ಪ್ರೈಸ್ ಏನಿದೆ ಫಸ್ಟ್ ಕ್ಲಾಸ್ಗೂ ಮತ್ತೆ ಸೆಕೆಂಡ್ ಕ್ಲಾಸ್ಗೂ ಅಂತ ಹೇಳ್ತಿದ್ದಾರೆ. ದಟ್ ಇಸ್ 3:1. ಇದರಲ್ಲಿ ₹1 ₹3 ಚಾರ್ಜ್ ಮಾಡಿದ್ರೆ ಸೆಕೆಂಡ್ ಕ್ಲಾಸ್ ಅಲ್ಲಿ ₹1 ಚಾರ್ಜ್ ಮಾಡ್ತಾರೆ. ಎಕ್ಸಾಕ್ಟ್ಲಿ ₹3 ₹1 ಅಂತ ನಾವ್ ಹೇಳಿಕ್ ಆಗಲ್ಲ. ಇದು ₹30 ಇದ್ರೆ ಇದು ₹10 ಇರ್ಬೋದು, ಇದು 300 ಇದ್ರೆ ಇದು 100 ಇರ್ಬೋದು. ರೇಷಿಯೋನಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಎಕ್ಸಾಕ್ಟ್ಲಿ ವಿ ಕ್ಯಾನ್ ಸೇ. If on a particular day, rupees 1325 were collected from the passengers. ಅಂದ್ರೆ ಟೋಟಲ್ ಯಾವುದೋ ಒಂದ್ ದಿವಸ ಇಷ್ಟು ಕಲೆಕ್ಟ್ ಆಗಿದೆ. ದಟ್ ಇಸ್ 1325 ಕಲೆಕ್ಟ್ ಆಗಿದೆ ಅಮೌಂಟ್ ಪ್ಯಾಸೆಂಜರ್ಸ್ ಗಳಿಂದ. ಅಂದ್ರೆ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎರಡರಿಂದನೂ ಅಷ್ಟು ಕಲೆಕ್ಟ್ ಆಗಿದೆ between these stations. Then what is the amount collected from the second class passengers? ಈ ಅಮೌಂಟ್ ಅಲ್ಲಿ ಫಸ್ಟ್ ಕ್ಲಾಸ್ ಮತ್ತೆ ಸೆಕೆಂಡ್ ಕ್ಲಾಸ್ ಎರಡೂ ಕೂಡ ಇನ್ಕ್ಲೂಡ್ ಆಗಿದೆ. ನಮ್ಗೆ ಫಸ್ಟ್ ಕ್ಲಾಸ್ ಮತ್ತೆ ಸೆಕೆಂಡ್ ಕ್ಲಾಸ್ ಸೆಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ವಿ ನೀಡ್ ಸೆಕೆಂಡ್ ಕ್ಲಾಸ್ ಪ್ಯಾಸೆಂಜರ್ಸ್ ಅಮೌಂಟ್. ಯಾವ ರೀತಿ ಬರ್ಕೋಬಹುದು ನೋಡಿ. ಈ ಅಮೌಂಟ್ ಹೇಗ್ ಕಲೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಇನ್ನೊಂದು ರೇಷಿಯೋ ಬರ್ಕೊಳ್ಳೋಣ. ಸೊ ನೋಡಿ, ಈ ಅಮೌಂಟ್ ಹೇಗ್ ಕಲೆಕ್ಟ್ ಆಗಿರುತ್ತೆ ಅಂದ್ರೆ ಫಸ್ಟ್ ಕ್ಲಾಸ್ ಟು ಸೆಕೆಂಡ್ ಕ್ಲಾಸ್ ಯಾವ ರೀತಿ ಕಲೆಕ್ಟ್ ಆಗಿರುತ್ತೆ ಅಂದ್ರೆ ಎಷ್ಟು ಜನ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡಿದ್ದಾರೆ ಮತ್ತೆ ಎಷ್ಟು ಪ್ರೈಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ಲೈಕ್ ಈಗ ಫಸ್ಟ್ ಕ್ಲಾಸ್ ಅಲ್ಲಿ ಒಬ್ಬ ಪ್ಯಾಸೆಂಜರ್ ಟ್ರಾವೆಲ್ ಮಾಡಿದಾನೆ, ₹3 ಇದೆ ಅಂತ ಹೇಳಿದ್ರೆ ಈ ರೇಷಿಯೋನಲ್ಲಿ ಅಮೌಂಟ್ ಕಲೆಕ್ಟ್ ಆಗಿರುತ್ತೆ. ದಟ್ ಇಸ್ 3 × 1 3. ಅದೇ ರೀತಿ ಸೆಕೆಂಡ್ ಕ್ಲಾಸ್ 50 ಜನ ಪ್ಯಾಸೆಂಜರ್ ಇದ್ದು ₹1 ಏನಾದ್ರೂ ಚಾರ್ಜ್ ಮಾಡಿದ್ರೆ 50 × 1 ದಟ್ ಇಸ್ 50. ಸೊ ಅಮೌಂಟ್ ಈ ರೇಷಿಯೋನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಪ್ಯಾಸೆಂಜರ್ಸ್ ಇಷ್ಟಿದೆ, ಟಿಕೆಟ್ ಪ್ರೈಸ್ ಇಷ್ಟಿದೆ ಅಂದ್ರೆ ಅಮೌಂಟ್ ಕಲೆಕ್ಟೆಡ್ ಈ ರೇಷಿಯೋನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ₹3 ಫಸ್ಟ್ ಕ್ಲಾಸ್ ಇಂದ ಬಂದ್ರೆ ಸೆಕೆಂಡ್ ಕ್ಲಾಸ್ ಇಂದ ₹50 ಬರುತ್ತೆ. ಟೋಟಲ್ ₹1325 ಇದೆ ಅಂದ್ರೆ ನಾನು ಇವಾಗ ಇದನ್ನ ಈಕ್ವೇಟ್ ಮಾಡ್ಬೋದು. ಅಂದ್ರೆ ₹3 ಫಸ್ಟ್ ಕ್ಲಾಸ್ ಇಂದ ಸೆಕೆಂಡ್ ಕ್ಲಾಸ್ ಇಂದ ₹50 ಅಂದ್ರೆ 53 ರೇಷಿಯೋನ ನಾನು 1325ಗೆ ಈಕ್ವೇಟ್ ಮಾಡ್ಬೋದು. ಕ್ರಾಸ್ ಮಲ್ಟಿಪ್ಲೈ. ದೆನ್ ವಾಟ್ ಇಸ್ ದ ಕ್ವಶನ್? ಸೆಕೆಂಡ್ ಕ್ಲಾಸ್ ಇಂದ ಬಂದಿರೋ ಅಮೌಂಟ್ ಎಷ್ಟು ಅಂತ ಕೇಳ್ತಿದ್ದಾರೆ. ದಟ್ ಇಸ್ 50 ಪಾರ್ಟ್. ಎಷ್ಟಾಗತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ದಟ್ ಇಸ್ 1325 ಇಂಟು 50 ಡಿವಿಷನ್ 53. ಸೊ ಇದನ್ನ ನಿಮಗೆ ಸಾಲ್ವ್ ಮಾಡೋದ್ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ 53 ಟೇಬಲ್ಸ್ ಎಲ್ಲರಿಗೂ ಗೊತ್ತಿರಲ್ಲ. ಸೊ ಜಸ್ಟ್ ಒಂದ್ ಕಡೆ ಬರ್ಕೊಳ್ಳಿ. 1325 ಡಿವಿಷನ್ 53. 53 ಇಂದ 2 ಟೈಮ್ಸ್ ಅಂತೂ ಹೋಗುತ್ತೆ. ದಟ್ ಇಸ್ 106 ಆಗುತ್ತೆ. ರಿಮೈಂಡರ್ ಇಸ್ 6, ಇಯರ್ 2, ಇಯರ್ 0. 265 ಇದೆ ಅಂದ್ರೆ 53 5 ಹೋಗುತ್ತೆ. ಯಾಕಂದ್ರೆ 55 250 ಆಗುತ್ತೆ. 3 5 15 ಅಂದ್ರೆ 265 ಟೈಮ್ಸ್ ಹೋಗುತ್ತೆ. ಸಾರಿ, ದಟ್ ಇಸ್ 53 25 ಟೈಮ್ಸ್ ಹೋಗುತ್ತೆ. ದಟ್ ಗಿವ್ಸ್ 265. ಈಗ ಮಲ್ಟಿಪ್ಲೈ ಮಾಡಿ. 50 ಇಂಟು 25 ಎಷ್ಟಾಗತ್ತೆ? 1250 ಆಗುತ್ತೆ ಅಮೌಂಟ್. ಸೊ ನಮಗೆ ಸೆಕೆಂಡ್ ಕ್ಲಾಸ್ ಇಂದ ಎಷ್ಟು ಅಮೌಂಟ್ ಕಲೆಕ್ಟ್ ಆಗುತ್ತೆ ಅಂದ್ರೆ, ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, 1250. ಈ ರೀತಿ ಅಮೌಂಟ್ ರೇಷಿಯೋನ ನಾವು ಸೆಪರೇಟ್ ಬರ್ಕೊಳ್ಳೋದ್ರಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಈ ಕ್ವಶನ್ಸ್ ಗಳು ಡೈರೆಕ್ಟ್ ಆಗಿ ಎಲ್ಲರಿಗೂ ಅರ್ಥ ಆಗದೆ ಇರ್ಬೋದು. ಯಾರೆಲ್ಲ ಆಲ್ರೆಡಿ ಪ್ರಿಪೇರ್ ಆಗೋದಕ್ಕೆ ಶುರು ಮಾಡಿದೀರಾ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ.
ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಇವಾಗ್ಲಿಂದಾನೇ ಶುರು ಮಾಡಿ, ಇಟ್ ಈಸ್ ರೈಟ್ ಟೈಮ್ ಟು ಲರ್ನ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ ನೋಡಿ. ಇಟ್ ಇಸ್ ಡೈರೆಕ್ಷನ್ ಸೆನ್ಸ್ ಕ್ವಶನ್. ಆ ಮ್ಯಾನ್ ಫೇಸಿಂಗ್ ಈಸ್ಟ್ ಅಂತ ಹೇಳಿದಾನೆ. ಸೊ ಫಸ್ಟ್ ನಾನು ಬರ್ಕೋಬೇಕಾಗತ್ತೆ, ಈಸ್ಟ್ ಡೈರೆಕ್ಷನ್ ಅಂತ ಹೇಳಿದ್ರೆ ಇದನ್ನ ಪಾಯಿಂಟ್ ಮಾಡ್ತಿದ್ದಾನೆ ಅನ್ನೋದು ಐಡಿಯಾ ಇರ್ಬೇಕು ನಮ್ಗೆ. ಫಸ್ಟ್ ಇನಿಷಿಯಲಿ ಈಸ್ಟ್ ಕಡೆ ಫೇಸ್ ಮಾಡ್ತಿದ್ದಾನೆ. ದಿಸ್ ಇಸ್ ಈಸ್ಟ್, ದಿಸ್ ಇಸ್ ವೆಸ್ಟ್, ನಾರ್ತ್, ಸೌತ್. ಇದು ನಮಗೆ ಸ್ಟಾರ್ಟಿಂಗ್ ಸ್ಟ್ಯಾಂಡರ್ಡ್ ಡೈರೆಕ್ಷನ್ಸ್ ಗೊತ್ತಿರ್ಬೇಕಾಗತ್ತೆ. ಆ ನಂತರ ಡಿಗ್ರಿ ರೊಟೇಷನ್ ಬಗ್ಗೆ ಐಡಿಯಾ ಇರ್ಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನಿವಾಗ ಹಿಂಗ್ ಸ್ಟ್ರೇಟ್ ಹೋಗ್ತಾ ಇರ್ತೀನಿ, ಈ ರೀತಿ ಹೋಗೋದ್ರ ಬದಲು ಜಸ್ಟ್ ನಾನು ಎಕ್ಸಾಕ್ಟ್ಲಿ ರೈಟ್ ಟರ್ನ್ ಆದ್ರೆ ದಟ್ ಇಸ್ 90 ಡಿಗ್ರಿ ಅಂತ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಹಿಂಗ್ ಸ್ಟ್ರೇಟ್ ಹೋಗ್ತಾ ಇರ್ತೀನಿ, ಸ್ಟ್ರೇಟ್ ಹೋಗೋದ್ರ ಬದಲು ನಾನು ಲೆಫ್ಟ್ ಟರ್ನ್ ಆದ್ರೆ ದಟ್ ಇಸ್ 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ರೈಟ್ ಟರ್ನ್ ಆಗ್ಬೋದು ಅಥವಾ ಲೆಫ್ಟ್ ಟರ್ನ್ ಆಗ್ಬೋದು. ಎಕ್ಸಾಕ್ಟ್ಲಿ ರೈಟ್ ಟರ್ನ್ ಆದ್ರೂ 90 ಡಿಗ್ರಿ, ಎಕ್ಸಾಕ್ಟ್ಲಿ ಲೆಫ್ಟ್ ಟರ್ನ್ ಆದ್ರೂ 90 ಡಿಗ್ರಿ. ಸೊ ಅದೇ ರೀತಿ ನೋಡಿ, ಹಿಂಗ್ ಸ್ಟ್ರೇಟ್ ಹೋಗ್ತಾ ಇರ್ತೀನಿ, ಎಕ್ಸಾಕ್ಟ್ಲಿ ರೈಟ್ ಟರ್ನ್ ಆಗೋದ್ರ ಬದಲು ಸ್ಲ್ಯಾಂಟ್ ರೈಟ್ ತಗೊಂಡ್ರೆ ದಟ್ ಇಸ್ 45 ಡಿಗ್ರಿ. ಸೊ ಇದೇ ರೀತಿ ನಾನು ಲೆಫ್ಟ್ ಟರ್ನ್ ತಗೊಳ್ಳೋ ಬದಲು, ಕಂಪ್ಲೀಟ್ ಲೆಫ್ಟ್ ಟರ್ನ್ ತಗೊಳ್ಳೋ ಬದಲು ಸ್ಲ್ಯಾಂಟ್ ಲೆಫ್ಟ್ ತಗೊಂಡ್ರೆ ದಿಸ್ ಇಸ್ ಆಲ್ಸೋ 45 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಇದಿಷ್ಟು ನಮಗ್ ಬೇಸಿಕ್ಸ್ ಗೊತ್ತಿದೆ ಅಂದ್ರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು ನೋಡಿ. ಇಲ್ಲೇನ್ ಹೇಳ್ತಿದ್ದಾನೆ, ವೈಲ್ ಫೇಸಿಂಗ್ ಈಸ್ಟ್, ಈಸ್ಟ್ ಕಡೆ ಫೇಸ್ ಮಾಡ್ತಾ ಐ ಟರ್ನ್ 100 ಡಿಗ್ರಿ ಕ್ಲಾಕ್ ವೈಸ್. ಕ್ಲಾಕ್ ವೈಸ್ ಅಂತ ಹೇಳಿದ್ರೆ ರೈಟ್ ಟರ್ನ್ಸ್. 100 ಡಿಗ್ರಿ ಅಂದ್ರೆ ಯೋಚನೆ ಮಾಡಿ, ಈಗ ನಾನು ಈ ಕಡೆ ಈಸ್ಟ್ ಕಡೆ ಫೇಸ್ ಮಾಡ್ತಾ ಇದ್ದೀನಿ, ನಾನು ಎಕ್ಸಾಕ್ಟ್ಲಿ ರೈಟ್ ಟರ್ನ್ ತಗೊಂಡ್ರೆ 90 ಡಿಗ್ರಿ ಆಗುತ್ತೆ. ಇಲ್ಲಿ ಹೇಳ್ತಾ ಇರೋದು 100 ಡಿಗ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾನಾ. ಸೊ ಈ ಪೋರ್ಷನ್ ಅನ್ನ ನಾನು 100 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಬೋದು. ಫಸ್ಟ್ 90 ಬರ್ಕೊಂಡಿದೆ, ಈಗ 100 ಡಿಗ್ರಿ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಅಂಡ್ ದೆನ್ 145 ಡಿಗ್ರಿಯಿಂದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ನಾನು ಏನ್ ಇಲ್ಲಿದ್ದೀನಿ, ಇಲ್ಲಿಂದ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ 145 ಡಿಗ್ರಿ ಹೋಗ್ಬೇಕು. ಸೊ ವಾಪಸ್ ಇಲ್ಲಿಗೆ ಹೋದ್ರೆ 100 ಡಿಗ್ರಿ ಆಗುತ್ತೆ. ಸೊ ನಾನು ತಗೊಂಡಿದ್ದು 100 ಡಿಗ್ರಿನ, ವಾಪಸ್ ಬಂದ್ರೆ ಈಸ್ಟ್ ಕಡೆ ಹೋಗ್ತೇನೆ. ನೆಕ್ಸ್ಟ್ 145 ಡಿಗ್ರಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಎಕ್ಸ್ಟ್ರಾ 45 ಡಿಗ್ರಿ ಆಡ್ ಮಾಡ್ಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 145 ಡಿಗ್ರಿ ಇದೆ ಅಂತ ಹೇಳ್ಬೋದು. ಫೈನಲಿ ವಿಚ್ ಡೈರೆಕ್ಷನ್ ಆಮ್ ಐ ಫೇಸಿಂಗ್ ನೌ ಅಂತ ಹೇಳ್ತಿದ್ದಾರೆ. ಇದು ಯಾವ ಡೈರೆಕ್ಷನ್ ಅಂತ ನಾವು ಕಂಡುಹಿಡಬೇಕಾಗತ್ತೆ. ನಾರ್ತ್ ಮತ್ತೆ ಈಸ್ಟ್ ಮಧ್ಯೆ ಇರೋದು ನಾರ್ತ್ ಈಸ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಈ ರೀತಿಯಾಗಿ ಡಿಗ್ರಿ ರೊಟೇಷನ್ ಮೇಲೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ನ ಕೇಳಿದ್ದಾರೆ. ಈ ತರದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.